ಎಲ್ಲರಿಗೂ ನಮಸ್ಕಾರ. ತುಳಸಿ ಗಿಡವನ್ನು ಯಾವ ದಿಕ್ಕಿಗೆ ನೆಡಬೇಕು, ಯಾವ ದಿನ ನೆಡಬೇಕು ಹಾಗೂ ಯಾವ ದಿಕ್ಕಿಗೆ ಮುಖ ಮಾಡಿ ನಮ್ಮ ಪ್ರಾರ್ಥನೆಗಳನ್ನು ಬೇಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ತುಳಸಿ ಕಾನನಂ ಯತ್ರ ಯತ್ರ ಪದ್ಮವ ನಾನೀಚ ವಸಂತಿ ವೈಷ್ಣವಾಯತ್ರ ತತ್ರ ಸನ್ನಿಹಿತೋಹರಿ. ಈ ಮಂತ್ರವನ್ನ ನೀವೆಲ್ಲ ಕೇಳಿರಬಹುದು. ಕೆಲವರು ನಿತ್ಯ ಈ ಶ್ಲೋಕ ಹೇಳುತ್ತಿರಬಹುದು. ಈ ಶ್ಲೋಕದ ಅರ್ಥ, ತುಳಸಿ ವನ ಇರುವ ಜಾಗದಲ್ಲಿ ಶ್ರೀಹರಿಯು ಸದಾ ವಾಸ ಮಾಡುತ್ತಾನೆ. ಹೀಗಾಗಿ ಮನೆಯ ಅಂಗಳಗಳಲ್ಲಿ ತುಳಸಿಯನ್ನು ನೆಟ್ಟು ತುಳಸಿ ಕಟ್ಟೆ ಕಟ್ಟಿ ಅದಕ್ಕೆ ನಿತ್ಯವೂ ಪೂಜಿಸುತ್ತಾರೆ. ತುಳಸಿಗೆ ಮಹಾಲಕ್ಷ್ಮಿಯ ಸ್ಥಾನವಿದೆ. ದೇವದಾನವರು ಕ್ಷೀರ ಸಮುದ್ರವನ್ನು ಮತಿಸಿದಾಗ ಹಲವು ವಸ್ತು ವಿಶೇಷಗಳ ಜೊತೆಗೆ ಅಮೃತವು ಉದಯಿಸಿತು. ಅದನ್ನು ಪಡೆಯಲೋಸ್ಕರ ದೇವದಾನವರ ಮಧ್ಯ ಉಂಟಾದ ತುಮುಲದಲ್ಲಿ ಅಮೃತದ ಕೆಲವು ಬಿಂದುಗಳು ಭೂಮಿಯ ಮೇಲೆ ಬಿದ್ದಿತು. ಆ ಸ್ಥಳಗಳಲ್ಲಿ ಅಮೃತದ ಹನಿ ತುಳಸಿ ಸಸ್ಯಗಳಾಗಿ ಬೆಳೆಯಿತು ಎಂಬ ನಂಬಿಕೆ ಇದೆ. ಇನ್ನು ಕೆಲವರು ಹೇಳುವಂತೆ ಸಮುದ್ರ ಮಥನ ಕಾಲದಲ್ಲಿ ಅಮೃತವು ಉದಯಿಸಿದಾಗ ಶ್ರೀ ವಿಷ್ಣುವಿನ ನೇತ್ರಗಳಿಂದ ಆನಂದದಾಶ್ರು ಅದರಲ್ಲಿ ಬಿದ್ದಾಗ ತುಳಸಿಯ ಉತ್ಪತ್ತಿಯಾಯಿತು. ಅದರಿಂದಾಗಿ ತುಳಸಿಯು ಹಿಂದೂಗಳಿಗೆ ಪೂಜನೀಯವಾಯಿತು. ಇಂಥ ತುಳಸಿಯನ್ನು ನಿಗದಿತ ದಿಕ್ಕಿನಲ್ಲಿ ಇಟ್ಟು ಪೂಜಿಸಿದರೆ ಸಂಪತ್ತಿನ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವಾಸ್ತುವು ಇದನ್ನೇ ಹೇಳುತ್ತದೆ. ನಿಮ್ಮ ಮನೆಯ ಪೂರ್ವಾಭಿಮುಖವಾಗಿದ್ದರೆ ನೀವು ನಿಮ್ಮ ಮನೆಯ ಅಂಗಳದಲ್ಲಿ ಮನೆಯ ಕಡೆಗೆ ಮುಖ ಮಾಡಿ ನಿಲ್ಲಬೇಕು. ಮುಖ್ಯ ದ್ವಾರದಿಂದ ಬಲಗಡೆಗೆ ಅರ್ಧ ಅಡಿ ದೂರದಲ್ಲಿ ಒಂದು ಗುರುತು ಮಾಡಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ 3 ಅಡಿ ದೂರ ಬಿಟ್ಟು ತುಳಸಿ ಕಟ್ಟೆ ಮಾಡಬಹುದು. ಅಂದರೆ ಮನೆಯ ಬಾಗಿಲಿನಿಂದ ಈಶಾನ್ಯ ದಿಕ್ಕಿನತ್ತ ತುಳಸಿ ಕಟ್ಟೆ ಇಡಬೇಕು. ಸಿಟಿಯಲ್ಲಿ ಇರುವವರು ಈ ನಿಯಮಾನುಸಾರ ಕಾಂಪೌಂಡ್ ಒಳಗೆ ತುಳಸಿ ಗಿಡ ಹಾಕಬಹುದು. ಕೆಲವೊಮ್ಮೆ ಮನೆ ಪಶ್ಚಿಮಾಭಿಮುಖವಾಗಿರುತ್ತದೆ ಅಥವಾ ಉತ್ತರಾಭಿಮುಖವಾಗಿರುತ್ತದೆ. ಆಗ ಮನೆಯ ಮುಖ್ಯ ದ್ವಾರದ ಎದುರು ನಿಂತು ಎಡಗಡೆಗೆ ಅರ್ಧ ಅಡಿ ದೂರದಲ್ಲಿ ಗುರುತು ಮಾಡಿ ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ 3 ಅಡಿ ದೂರದಲ್ಲಿ ತುಳಸಿ ಕಟ್ಟೆ ನಿರ್ಮಿಸಬಹುದು. ಆಗ ಮನೆಯ ಮುಖ್ಯ ದ್ವಾರದಿಂದ ವಾಯುವ್ಯ ಅಥವಾ ಈಶಾನ್ಯ ದಿಕ್ಕಿಗೆ ತುಳಸಿ ಕಟ್ಟೆಯನ್ನು ನಿರ್ಮಿಸಿದ ಹಾಗಾಗುತ್ತದೆ. ಮನೆಯ ಫ್ಲೋರ್ ಲೆವೆಲ್ಗಿಂತ ಕೆಳಗೆ ತುಳಸಿ ಕಟ್ಟೆ ಇದ್ದರೆ ಉತ್ತಮ. ಇಲ್ಲವಾದಲ್ಲಿ ಸಮಾನಾಂತರವಾಗಿಯಾದರೂ ಇರಬೇಕು. ಹಾಗಿದ್ದಲ್ಲಿ ಉತ್ತಮ. ಸಾಮಾನ್ಯವಾಗಿ ಶನಿವಾರ, ಬುಧವಾರ ಅಥವಾ ಗುರುವಾರದ ದಿನ ಬೆಳಗ್ಗಿನ ಹೊತ್ತು ಶ್ರೀ ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ತುಳಸಿ ಗಿಡವನ್ನು ನೆಟ್ಟು ರಕ್ಷಿಸಿಕೊಳ್ಳಬಹುದು. ಕೃಷ್ಣ ತುಳಸಿ ಅಂದರೆ ಕೆಂಪು ಅಥವಾ ನಸುಗಪ್ಪು ಬಣ್ಣದ ತುಳಸಿ ಗಿಡ ಶ್ರೇಷ್ಠ. ಇಲ್ಲವಾದಲ್ಲಿ ಬಿಳಿ ತುಳಸಿಯೂ ಉತ್ತಮವೇ. ತುಳಸಿ ಪೂಜೆಯ ಸಂದರ್ಭದಲ್ಲಿ ಸತ್ತತ್ವ ಗುಣವಿರುವ ಎಳ್ಳೆಣ್ಣೆಯ ಹಣತೆಗಳನ್ನು ಹಚ್ಚಿದರೆ ಒಳ್ಳೆಯದು. ಇದು ಮನೆಯಲ್ಲಿ ಕಟು ಮಾತುಗಳು ಬರದಂತೆ ತಡೆದು ಸದಾ ಶಾಂತಿ, ನೆಮ್ಮದಿ ಜೊತೆಗೆ ಪಾಸಿಟಿವ್ ವೈಬ್ಸ್ ಮೂಡುವಂತೆ ಮಾಡುತ್ತದೆ. ನಮ್ಮಲ್ಲಿ ತುಳಸಿಗೆ ಲಕ್ಷ್ಮೀ ದೇವತೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಅಂದರೆ ಸಂಪತ್ತಿನ ದೇವತೆಗೆ ತುಳಸಿಯನ್ನು ಹೋಲಿಸಲಾಗಿದೆ. ಜೀವನದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಎದುರಾದರೆ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪದಲ್ಲಿ ಪೂಜಿಸುವುದರಿಂದ ನಿಮಗೆ ಲಾಭವಾಗುತ್ತದೆ. ಆದರೆ ತುಳಸಿ ಗಿಡ ನಿಗದಿತ ದಿಕ್ಕಿನಲ್ಲಿರಬೇಕು. ಅದರ ಪೂಜೆ ಶಾಸ್ತ್ರ ಪ್ರಕಾರ ನಡೆಯಬೇಕು. ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಬಯಸಿದರೆ ಈ ಗಿಡವನ್ನು ನೆಡಲು ಉತ್ತಮ ಸಮಯವೆಂದರೆ ಕಾರ್ತಿಕ ಮಾಸ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಗೆ ತಂದು ನೆಟ್ಟರೆ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ. ತುಳಸಿ ಗಿಡವನ್ನು ಮನೆಯ ಬಾಲ್ಕನಿ ಅಥವಾ ಕಿಟಕಿಯ ಮೇಲೆ ನೆಡಬಹುದು. ಆದರೆ ವಾಸ್ತುಶಾಸ್ತ್ರದಲ್ಲಿ ನೀಡಿರುವ ನಿದರ್ಶನವನ್ನು ಗಮನಿಸಬೇಕು. ತುಳಸಿ ಗಿಡಗಳನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರದು. ಈ ದಿಕ್ಕು ಪೂರ್ವಜರಿಗೆ ಸೇರಿದ್ದು. ಇಲ್ಲಿ ತುಳಸಿ ಗಿಡವನ್ನು ಇಟ್ಟರೆ ಭಾರಿ ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು.
ತುಳಸಿ ಗಿಡವನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಕಸವನ್ನು ಇಡುವ ಅಥವಾ ಚಪ್ಪಲಿ ತೆಗೆಯುವ ಯಾವುದೇ ಸ್ಥಳದಲ್ಲಿ ಎಂದಿಗೂ ನೆಡಬಾರದು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.